ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ಮಾಜಿ ಭಾಜಪ ಜಿಲ್ಲಾಧ್ಯಕ್ಷ ಆರ್.ಎಸ್. ಪಾಟೀಲ್ ಕುಚವಾಳ್, ತಾಳಿಕೋಟೆ ಪಟ್ಟಣದಲ್ಲಿ 13 ದಿನಗಳಿಂದ ನಡೆಯುತ್ತಿರುವ ಈ ಧರಣಿ ಸ್ಥಳಕ್ಕೆ ಶಾಸಕರು ಬರದೆ ಧರಣಿ ನಿರತರ ಮುಂದೆ ಹೋಗಿದೆ. ಸೌಜನ್ಯಕ್ಕೂ ಕೂಡ ಬಾರದೆ ಹೋದದ್ದು ಖಂಡನೀಯವಾದುದು. ನಿಮಗೆ ತಾಳಿಕೋಟೆ ಜನತೆ ಹೆಚ್ಚಿನ ಮತಗಳನ್ನು ನೀಡಿದ್ದಾರೆ, ಅದನ್ನ ಶಾಸಕರು ಮರೆತಿದ್ದಾರೆ. ಶಾಸಕರು ತಾಳಿಕೋಟೆ ಪಟ್ಟಣದ ಋಣವನ್ನ ತೀರಿಸಬೇಕಾದ್ರೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿದರು. ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಉಪಾಧ್ಯಕ್ಷ ವಿಜಯ್ ಸಿಂಗ್ ಹಜೇರಿ ಮಾತನಾಡಿ, ತಾಲೂಕು ಆಡಳಿತ ಸಂಪೂರ್ಣ ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದ್ದುದು ತಮ್ಮದೇ ಕುಟುಂಬಕ್ಕೆ ಅನುಕೂಲವಾಗುವ ಹಾಗೆ ನಡೆದುಕೊಳ್ಳುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ಈಗ ನಿಗದಿಪಡಿಸಿರುವ ಸ್ಥಳ ಕೂಡಲೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. 13ನೇ ದಿನದ ಧರಣಿ ಸತ್ಯಾಗ್ರಹವು ರಜಪೂತ ಸಮಾಜದ ಎಲ್ಲ ಹಿರಿಯರಿಂದ ನಡೆಯಿತು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗುಳಿ, ಎಸ್.ಬಿ. ಕಟ್ಟಿಮನಿ, ಆರ್.ಎಸ್. ಪಾಟೀಲ್ ಕುಚವಾಳ್, ಮುತ್ತಪ್ಪ ಚವಲಾಪುರ್, ಕಾಶಿನಾಥ್ ಮುರಾಳ್, ಮೆಹಬೂಬ್ ಚೋರ್ಗಸ್ತಿ, ಪರಶುರಾಮ್ ತಂಗಡಗಿ, ಪ್ರಕಾಶ್ ಹಜೇರಿ, ಮಯೂರ್ ಪಾಟೀಲ್, ಅಮಿತ್ ಮನ್ಗುಳಿ, ಮಹೇಶ್ ಚಲ್ವಾದಿ, ರವಿ ಕಟ್ಟಿಮನಿ ಹಾಗೂ ಪಟ್ಟಣದ ರಜಪೂತ ಸಮಾಜದ ಗುರು ಹಿರಿಯರು ಹಾಜರಿದ್ದರು. ಸರ್ಕಾರಿ ಜಾಗವಿಲ್ಲವ, ಸರ್ಕಾರಿ ಜಾಗದಲ್ಲಿ ಯಾಕೆ ಮಾಡಬಾರ್ದು? ಈಗಾಗಲೇ ರವಿ ಕಟ್ಟಿಮನಿ ಅವರು ಹೇಳಿದ್ರು, ಇಲ್ಲಿ ಮುಫತ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಅಂತ ಜಿಲ್ಲಾಧಿಕಾರಿ ಹೇಳಿದ್ರು. ನಡ್ಕೊಂಡು ಹೋಗುವಂತ ಪ್ರಜಾಸೌಧ ಯಾಕೆ ಮಾಡಲಿಕ್ಕತ್ತೀರಿ ನೀವು? ನಡ್ಕೊಂಡು ಹೋಗೋದು ಬೇಕಾಗಿಲ್ಲ, ವಾಹನದಲ್ಲಿ ಹೋಗುವಂತ ಪ್ರಜಾಸೌಧ ಬೇಕಾ? ನಿಮ್ಮ ಹೊಲದಲ್ಲಿ ಬೇಕಾ? ಸರ್ಕಾರಿ ಜಾಗವಿಲ್ಲವ, ಸರ್ಕಾರಿ ಜಾಗದಲ್ಲಿ ಯಾಕೆ ಮಾಡಬಾರ್ದು? ಈಗಾಗಲೇ ರವಿ ಕಟ್ಟಿಮನಿ ಅವರು ಹೇಳಿದ್ರು, ಇಲ್ಲಿ ಮುಫತ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ ಅಂತ ಜಿಲ್ಲಾಧಿಕಾರಿ ಹೇಳಿದ್ರು. ಈಗಾಗಲೇ 10 ಎಕರೆ ಮೇಲ್ಪಟ್ಟು ಜಾಗ ಯಾವ್ದಪ್ಪ ಅಂದ್ರೆ ಅದು ಏನಂತಾರೆ ಪುರಸಭೆ ಇರ್ತಕ್ಕಂಥದ್ದು, ಹಳೆ ಪುರಸಭೆ. ಈಗೇನು ಕರ್ನಾಟಕ ನಿರ್ವಹಿಸ್ತಕ್ಕಂಥ ತಹಶೀಲ್ದಾರ್ ಆಫೀಸು ಅದು ಏನಪ್ಪಾ ಅಂತಂದ್ರೆ ಗಾಂವಠಾಣ ಅಂತಾರೆ. ಹಳೆ ಬ್ರಿಟಿಷರ್ ಕಾಲದಲ್ಲಿ ಅದಕ್ಕೆ ಗಾಂವಠಾಣ ಅಂತ ರಿಜಿಸ್ಟರ್ ಮಾಡ್ರೆ, ಅಂದ್ರೆ ಅದು ಕಂದಾಯ ಇಲಾಖೆದು. ಅದನ್ನು ಹೊರತುಪಡಿಸಿ ಸರ್ಕಾರದ ಜಾಗಪ್ಪ ಅಂದ್ರೆ ಐಬಿ, ಕೆಐಬಿ ಮತ್ತು ಇಲ್ಲಿ DLB ರಸ್ತೆಗೆ ಹತ್ಕೊಂಡು ಇರ್ತಕ್ಕಂಥ ಜಾಗ. ಇಂತಹ ಸಾಕಷ್ಟು ಜಾಗಗಳು ಸರ್ಕಾರ ಜಾಗಗಳು. ಅದನ್ನು ಹೊರತುಪಡಿಸಿ ಅಲ್ಲೆಲ್ಲೋ ಮಾಡ್ಲಿಕ್ಕೆ ಹೋಗ್ಬೇಕನ್ನುವಂತ ವಿಚಾರ ಮತ್ತು ಊರಾಗಿನ ಮಂದಿ ಕಟ್ಕೊಂಡು ಗುಂಪುಗಾರಿಕೆ ಮಾಡುವಂತದ್ದು ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಾರ. ನಾನು ನೋಡಿದೆ ಒಂದು ವಿಡಿಯೋ ಒಳಗ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ಶಾಸಕರ ಹತ್ತಿರದವ್ರೆ ಇರ್ಬೋದು. ಏನ್ ಸ್ಟೇಟ್ಮೆಂಟ್ ಕೊಟ್ರಪ್ಪ ಅಂದ್ರ, ಇಲ್ಲಿ ಕೂತಂತವ್ರು ಐಬಿ ಕೇಳಿಕತ್ತಾರ, ಐಬಿಗೆ ಹತ್ಕೊಂಡು ಬಾರ್ ರೆಸ್ಟೋರೆಂಟ್, ಬ್ರ್ಯಾಂಡಿ ಶಾಪ್, ಡಾಬಾಗಳು ನಾವು ಅದು ಸರಿ ಇಲ್ಲ ಅಂತಾರೆ. ನನ್ನೊಂದು ಪ್ರಶ್ನೆ, 1993ರಿಂದ 2026ರವರೆಗೆ ಯಾರು ಶಾಸಕರಿದ್ರು ಮತ್ತೆ ಇಂಥವೆಲ್ಲ ಅಂತಲೇ ಆಗ್ಲಿಕ್ಕತ್ತಿದ್ರು ಅಂದ್ರೆ ಏನು ಮಾಡ್ಲಿಕ್ಕತ್ತಿದ್ರು ಅನ್ನೋ ಒಂದು ಸಣ್ಣ ಪ್ರಶ್ನೆ. ಇದು ಯಾರಿಗೂ ಗೊತ್ತಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್, ಬ್ರ್ಯಾಂಡಿ, ಡಾಬಾ ರೋಡ್ ಹತ್ತೋದು ಅಂತಲ್ಲಿ, ಅದು ರೋಡ್ ಬಹಳ ಹತ್ತದ ಅಂತ ಸಿಂಗಲ್ ರೋಡ್ ಅಂತ ಹೇಳಿಕೆ ಕೊಟ್ರ. ಅದು ಸಿಂಗಲ್ ರೋಡ್ 50 ಫೂಟ್ ರೋಡ್ ಅನ್ನುವಂಥದ್ದು ಯುಗಾಚಾರ್ಯರು ನೋಡ್ತಾರೆ. ಈ ರೀತಿ ಸಣ್ಣ ಹುಡುಗರು ಅಂತ ಹೇಳುವಂತ ಮಾತುಗಳು ಒಬ್ಬ ಪ್ರಮುಖ ರಾಜಕಾರಣಿ ಇದ್ದವರು ಹೇಳಬಾರ್ದು. ಹಾಗೇನಾದ್ರೂ ಇದ್ರ ಸಿದ್ದರಾಮಯ್ಯ ಅವರು ಅದು ಕನಸಿನ ಕೂಸು ಅಂತ ಹೇಳ್ತಾರೆ. ಇದ್ರ ಕೆಟ್ಟಿದೆ. ಅದು ಎಲ್ಲಿ ಓಪನಿಂಗ್ ಆಗ್ಯದಪ್ಪ ಅಂದ್ರೆ ಅದು ಈ ಐಬಿ ಜಾಗದಲ್ಲಿ ಆಗ್ಯದ. ಹಾಗಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದಾರ ಅನ್ನುವಂಥ ಪ್ರಶ್ನೆ ನಮ್ದು. ಯಾರು ಹೇಳ್ತಾರೆ ಈಗ ಬಾರ್ ಅಂಡ್ ರೆಸ್ಟೋರೆಂಟ್, ಬ್ರ್ಯಾಂಡಿ ಶಾಪ್, ಡಾಬಾ ಹುಡುಗರದು ಒಂದು ಹಾವಳಿ ಆಗಿದೆ ಅಂತಾರ. ಹಾಗಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದಾರ? ಇದರ ಕ್ಯಾಂಟೀನ್ ಅದು ಅವರ ಕನಸಿನ ಕೂಸು. ಅದು ಏನು ಮಾಡಿದಾರ, ಅದು ತಪ್ಪು ಮಾಡ್ಯಾರ ಅಂತ ಹೇಳಿ ಅವರೇ ಹೇಳೋದು ಎಷ್ಟರ ಮಟ್ಟಿಗೆ ಸರಿ. ಆ ರೀತಿ ಹೇಳಿಕೆ ಮಾಡಬಾರ್ದು. ನಿಮ್ಮ ಜಾಗ ತಗೋಬೇಕಂತ ನೀವು ಒತ್ತಾಯ ಮಾಡ್ಲಿಕ್ಕೆ ಸರಿ ಅದ. ಆ ಬರಾಟಲ್ಲಿ ನೀವು ಏನು ಮಾತಾಡ್ಲಿಕ್ಕತ್ತೀರಿ, ತಪ್ಪನ್ನು ಮಾತಾಡಬಾರ್ದು. 99ರಿಂದ 23ರವರೆಗೆ ಯಾರಿದ್ದಾರೆ ಇದು ಬರ್ಕೊಂಡು ಒಪ್ಪತ್ತಿಲ್ಲ. ಡಾಬಾ, ಬಾರ್, ರೆಸ್ಟೋರೆಂಟ್, ಡಾಬಾಗಳು ಆಮೇಲೆ ಬ್ರ್ಯಾಂಡಿ ಶಾಪ್ಗಳು ಆಗ್ತಾ ಇರೋ ಅಂತ ನೀವು ಹೇಳಿಕೆ ಕೊಟ್ಟಿಲ್ಲ. ಅದನ್ನ ನೀವು ನೋಡ್ಲಿಲ್ಲ. ನಿಮ್ಮ ಅಧಿಕಾರಿಗಳು, ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಅದರ ಮಾಡುವಾಗ ನಿಮಗೆ ಕೇಳಿಲ್ಲ. ನೀವು ಕೇಳಿಲ್ಲ ಅಂತಂದ್ರೆ ಅದು ಬಹಳ ಅಂತ ದುಃಖಕರವಾದಂತ ಒಂದು ವಿಷಯ. ಬಂಧುಗಳೇ, ಇದು ಅವ್ರು ಹೇಳಿದ್ದಾಯ್ತು. ಇನ್ನ ಸಾಕಷ್ಟು ವಿಷಯಗಳು ಹೇಳ್ಯಾರ, ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀವಿ. ಈ ಸಮಯದಲ್ಲಿ ಇದಿಷ್ಟು ಸಾಕು. ಈಗ ಅತಿ ಶೀಘ್ರದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಕರ್ಕೊಂಡು ಹೋಗ್ಯಾರ. ಅಂದ್ರೆ ನಾವು ಕೂಡ ಈಗ ಗ್ರಾಮೀಣ ಭಾಗದಲ್ಲಿ ಜನಾಂದೋಲನ ಮಾಡ್ತೀವಿ.
ಪ್ರತಿಯೊಂದು ಹಳ್ಳಿಗೆ ನಾವು ಹೋರಾಟ ಸಮಿತಿಯವರು ಹೋಗಿ ಜನಜಾಗೃತಿ ಸಭೆಗಳನ್ನು ಮಾಡಿ ಆ ಹಳ್ಳಿಗಳಲ್ಲಿ ಏನ್ ನಿಮ್ಗೆ ಬಾಧಕಗಳನ್ನ ಪ್ರತಿಯೊಂದು ಹಳ್ಳಿಯಲ್ಲಿ ಇಂಥದೇ ಒಂದು ಜನಜಾಗೃತಿ ಆಂದೋಲನ ಮಾಡ್ತೀವಿ. ಕೇವಲ ಇದು ಬಿಜಾಪುರ ಸರ್ಕಲ್ದಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿ ಹಿರಿಯೂರು, ಕಮದಟ್ಟಿ, ಚಪ್ಪಾಳಿ, ಬೆಳಗಾವಿ, ಕಣ್ಣಾರು, ಮುಡಿಸಿ, ಮೂರ್ಚಾಳ, ಹರನಾಳ, ಅಡಿಗಿನಾಳ್, ಕಂದೇವನಾಡಿ ಇಷ್ಟೇ ಅಲ್ಲ, ಒಂದಾಡಿ, ಬಾಡ್ಯಾಳ, ಕುಚ್ಚಾಳ, ಹೊಸಳ್ಳಿ ಈ ರೀತಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಒಂದು ಜನಜಾಗೃತಿ ಸಮಾವೇಶವನ್ನು ಮಾಡಿ ಒಂದು ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇನು ಗೊತ್ತಿಲ್ಲ, ಈ ಜಾಗನೇ ಸಾಲುವುದಿಲ್ಲ. ಅಷ್ಟೊಂದು ಜನ ಗ್ರಾಮೀಣ ಭಾಗದಿಂದ ಬಂದು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಈಗಲೇ ಸರ್ಕಾರದಲ್ಲಿ ಇರತಕ್ಕಂಥವ್ರು, ಮಾನ್ಯ ಜಿಲ್ಲಾಡಳಿತ ಇರಬಹುದು, ತಾಲೂಕಾಡಳಿತ ಇರಬಹುದು, ಅವರು ಈಗಲೇ ಎಚ್ಚೆತ್ತುಕೊಂಡು ಅದನ್ನು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡಿ ಇರತಕ್ಕಂಥ ಸರ್ಕಾರಿ ಜಾಗಗಳಲ್ಲಿ ಮಾಡಬೇಕು. ಯಾಕಂದ್ರೆ ಮೊನ್ನೆ ದಿವಸ ಆಳಂದ ಪುರಸಭೆ ಆಳಂದದಲ್ಲಿ ಈ ಪ್ರಜಾಸೌಧ ನಿರ್ಮಾಣ ಮಾಡಬೇಕು, ಪ್ರೈವೇಟ್ ಲ್ಯಾಂಡ್ ಈಗ ಹೆಂಗೆ ಅದೇ ರೀತಿ 2 ಎಕರೆ ಡೊನೇಷನ್ ಕೊಟ್ಟಿದ್ದ ಲ್ಯಾಂಡ್ ಒಳಗೆ ಮಾಡಬೇಕಂತ ಚಿಂತನೆ ನಡೆದಿತ್ತು. ಮಾನ್ಯ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠಕ್ಕೂ ಕೂಡ ಹೋಯ್ತು. ಕಲಬುರಗಿ ಉಚ್ಚ ನ್ಯಾಯಾಲಯದ ಪೀಠ ಏನ್ ಹೇಳ್ತಪ್ಪ ಅಂದ್ರೆ ಸರ್ಕಾರಿ ಜಾಗಗಳಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು, ಜಾಗಗಳಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು. ಯಾಕೆ ಹೇಳ್ತಪ್ಪ ಅಂದ್ರೆ ಪಕ್ಷಪಾತ ಆಗಬಾರ್ದು. ಇವತ್ತು ನೀವು ಎಲ್ಲೇ ಒಂದು ಜಾಗ ಕೊಟ್ಟಿರಿ, ಅದೇ 8 ಕೋಟಿ 60 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರಜಾಸೌಧ ಕಟ್ಬೋಣ. ಮುಂದಿನ ನಿರ್ಮಾಣಗಳಲ್ಲಿ ಮುಂದಿನ ಇರ್ತಕ್ಕಂಥ ಜಾಗದಲ್ಲಿ ಯಾರೋ ಕೋಟಿಗೆ ಹೋಗ್ಕೊಟ್ಟು ನನ್ನ ಪಾಲ ಬಂದಿಲ್ಲ, ಅಲ್ಲಿವರೆಗೆ ಅದನ್ನು ಏನೋ ಬೆಳವಣಿಗೆ ಮಾಡಬಾರ್ದು ಅಂತಂದ್ರೆ 60 ಲಕ್ಷದ ಹೊಣೆಗಾರ ಯಾರು? ಇದನ್ನ ಆಡಳಿತದಲ್ಲಿ ಇರ್ತಕ್ಕಂಥ ವಿಚಾರ ಮಾಡಬೇಕು. ಎಲ್ಲ 500 ಮೀಟರ್ ಹಿಂದೆ ಹಾಕಿದ್ರಿ, ನಡವಳಿಕೆ ಇರ್ತಕ್ಕಂಥ ಹೊಲದಲ್ಲಿ ಯಾರೋ ಒಂದು ಹ್ಯಾಚ್ ಹಾಕಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ? 8 ಕೋಟಿ 60 ಲಕ್ಷ ಯಾರು? ಸರ್ಕಾರ ಬಂದ್ರಿ ಯಾರು? ನಮ್ಮಂತವ್ರು. ನಾವೇನು ಇವತ್ತು GST ಕಟ್ತೀವಿ, ನಾವೇನು ಇವತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಆ ದುಡ್ಡಿನಿಂದನೇ ಡೆವಲಪ್ಮೆಂಟ್ ವರ್ಕ್ ಆಗ್ತಾವೆ. ಅದು ರೊಕ್ಕ ಹೋಗಿ ಎಲ್ಲರೂ ಒಂದು ಹಾಕ್ಲಿಕ್ಕೆ ಯೋಗ್ಯನ? ಅದಷ್ಟೇ ಅಲ್ಲ, ಈಗ ಇರ್ತಕ್ಕಂಥ ಜಮೀನು ಅದರಲ್ಲಿ ಕಾಲಂ ನಂಬರ್ 11 ಒಳಗೆ ಏನಪ್ಪ ಅಂದ್ರೆ ಕೇವಲ ಸೇಫ್ಟಿ ಪರ್ಪಸ್ ಮಾತ್ರ ಬಳಸ್ತಕ್ಕಂಥ ಇರ್ತದ. ಅದು ಸೇಫ್ಟಿ ಪರ್ಪಸ್ ಬಳಸಬೇಕು, ಹೊರತುಪಡಿಸಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಕಾಲಂ ನಂಬರ್ 11 ಒಳಗದ. ಈ ತಾಲೂಕಾಡಳಿತ ಜಿಲ್ಲಾಡಳಿತ ಯಾಕೆ ನೋಡಿಲ್ಲ ಗೊತ್ತಿಲ್ಲ. ಏನ್ ಕಂಡೀಷನ್ಸ್ ಅದಾವು ಬೇಕಾದ್ರೆ ನೋಡಿ. 6/23/*4/1/3 ಎಲ್ಲರಿಗೂ ಕಾಲಂ ನಂಬರ್ 11 ಒಳಗೆ ಏನಂದ್ರೆ ಕೇವಲ ಸೇಫ್ಟಿ ಪರ್ಪಸ್ ಮಾತ್ರ ಯೂಟಿಲೈಸ್ ಮಾಡಬೇಕು. ಅದನ್ನ ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಎಂದು ಮುಂದಿನವ್ರು ಕನ್ವರ್ಷನ್ ಅವರು ದಾರಿ ಕೊಡ್ತಾರೆ ನಿಮ್ಗೆ. ಇದು ಸರ್ಕಾರಕ್ಕೆ ನನ್ನ ಪ್ರಶ್ನೆ. ಯಾವ ದಿವಸ ಏನೇ ಆಗುದಿಲ್ಲ ಗೊತ್ತಾಗ್ತದೋ ಅವ್ರು ಜಾಗ ಕೊಡ್ತಾರ, ಮತ್ತೆ ಅಷ್ಟು ದೂರ ಹೋಗ್ಬೇಕು ಯಾಕೆ? 4 ದಿವಸ 8 ಕೋಟಿ 60 ಲಕ್ಷ ಹಾಕಿದ್ರು ರೊಕ್ಕ, ಒಂದ್ ವೇಳೆ ಯಾರು ಕೋರ್ಟಿಗೆ ಹೋಗಿ ಸ್ಟೇ ಮಾಡಿದ್ರು, ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲದಂಗ ಆಯ್ತಂದ್ರೆ ಏನ್ ಹೆಲಿಕಾಪ್ಟರ್ ಮುಖಾಂತರ ಹೋಗಿರ್ಲಿ ಗಾಡಿಗೆ? ಎಲ್ಲ ಸರ್ಕಾರ, ಜಿಲ್ಲಾಡಳಿತ, ತಾಲೂಕಾಡಳಿತ ಎಲ್ಲ ವಿಚಾರ ಮಾಡೋದು. ಈಗ ತಾಲೂಕಾ ದಂಡಾಧಿಕಾರಿಗಳು ಒಂದು ಪತ್ರ ಕೊಟ್ಟರು ಖರೀದಿ ಮಾಡಲಿಕ್ಕೆ. ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಗೆ ಇಲ್ಲ. ಗೋಪಾಲನವ್ರು ಇರಲಿ, ಇನ್ನೊಬ್ರು ಇರಲಿ, ಅಥವಾ ಈಗ ಮಾನಂದ ಸಾಹೇಬ್ರು ಇರಲಿ, ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ದ ಬಗ್ಗೆ ಏನಾದರೂ ದಾಖಲೆಗಳು ಇದೆನಾ? ನಮ್ಮ ರವಿಯವರು ಹೇಳಿದ್ರು ಅದನ್ನ ಇನ್ನೊಬ್ಬಷ್ಟು ಎಲಾಬ್ರೇಟ್ ಮಾಡಿ ಅಂತೀರಿ. ಅವರು ಹೋಗಿದ್ದು ಸಾಕಷ್ಟು ಜಾಗಗಳಲ್ಲಿ ಎಲ್ಲವನ್ನು ರಿಜೆಕ್ಟ್ ಮಾಡಿ ಸರ್ಕಾರಿ ಜಾಗದಲ್ಲೇ ಮಾಡಂತ ಆದೇಶ ಮಾಡಿದ್ರು. ಆ ಪತ್ರವನ್ನು ತೆಗೆದಿದ್ದಾರೆ. ಯಾಕಂದ್ರೆ ಹಿತಾಸಕ್ತಿ ಅದ ಇದರಲ್ಲಿ. ಆ ಪತ್ರ ಎಲ್ಲ ನಮ್ ಕೇಳ್ತೀನಿ. ಆ ಪತ್ರ ಏನು ಜಿಲ್ಲಾಧಿಕಾರಿಗಳು ನೋಡಿ ಬರೆದಿರ್ಬೇಕಲ್ಲ, ಈ ಜಾಗ ತಗೋ, ಸರ್ಕಾರಿ ಜಾಗದಲ್ಲಿ ಮಾಡು, ಅಥವಾ ಇನ್ನೊಂದು ಜಾಗ ತಗೋ ಅಂತ ಬರೆದಿರ್ಲೇಬೇಕಲ್ಲ. ಅವರು ಪ್ರತ್ಯೇಕವಾಗಿ ಹೇಳಿದ್ರು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿದ್ರು ಅಂತಂದ್ರೆ ನಾವೇನಂತೀವಿ? ಅವ್ರು ಪತ್ರ ಕೊಟ್ಟರೆ ಸರ್ಕಾರಿ ಜಾಗದಲ್ಲಿ ಮಾಡಂತೀವಿ. ಆ ಪತ್ರ ಎಲ್ಲದು? ಆ ಪತ್ರ ನಿಮ್ ಕಾರ್ಯಾಲಯಕ್ಕೆ ಹಾಕಿಲ್ಲ. ಈ ಪ್ರಶ್ನೆ ಇದು ಏನೋ ಯಾಕೋ ತಮ್ಮ ಸಂಬಂಧಿಕರುಗಳಿಗೆ ಅನುಕೂಲ ಮಾಡಬೇಕಂತೇಳಿ ಕಾಲಂ ನಂಬರ್ 11 ಒಳಗೆ ಏನಿರ್ತದ ಅದನ್ನೇ ಅವ್ರು ಕನ್ಸಿಡರ್ ಮಾಡಬೇಕು. ಈವನ್ ಕೂಡ ಕೋರ್ಟ್ ನಲ್ಲಿ ಒಂದು ವ್ಯಾಜ್ಯ ಆತಪ್ಪ ಅಂದ್ರೆ ಕಾಲಂ ನಂಬರ್ 11 ಒಳಗೆ ಬರ್ತಾವೆ. ಈಗಾಗಲೇ ಇಂಥ ನ್ಯಾಯಾಲಯದಲ್ಲಿ ವ್ಯಾಜ್ಯ ನೋಡುವಂತ ಇಲ್ಲಿನೂ ಕೂಡ ಕಾಲಂ ನಂಬರ್ 11 ಒಳಗೆ ಒಂದು ME ನಂಬರ್ ಆಗಿದೆ. ಏನಾಗ್ಯದಪ್ಪ ಅಂದ್ರೆ ಸೇಫ್ಟಿ ಹೊರತುಪಡಿಸಿ ಬೇರೆ ಉದ್ದೇಶಕ್ಕೆ ಆ ಲ್ಯಾಂಡ್ ಯುಟಿಲೈಸ್ ಮಾಡುವಂಗಿಲ್ಲ. ಹಾಗಿದ್ರೆ ತಹಶೀಲ್ದಾರರು ನಮ್ಗಿಂತ ಹೆಚ್ಚು ತಿಳುವಳಿಕೆ ಇದ್ದವರು, ಅದರಲ್ಲಿ ಅವರೇ ಕಾರ್ಯನಿರ್ವಹಿಸಿ ಕಾಲಂ ನಂಬರ್ 11 ಒಳಗೆ ಯಾಕೆ ಬಂತು? ಅಲ್ಲಿ ಕಂಡೀಷನ್ಸ್ ಏನದಾವು? ಆ ಜಾಗ ಸರ್ಕಾರಕ್ಕೆ ತಗೋಬೇಕಾಗಿಲ್ಲ. ಅಥವಾ ಸೇನಾಧಿಕಾರಿಗಳು ಏನೋ ಪತ್ರ ವ್ಯವಹಾರ ಮಾಡ್ಯಾರೋ ಇಲ್ಲೋ ಏನೂ ಇಲ್ಲ. ಸಂಬಂಧಿಕರದ ಒಂದು ಲೆಟರ್ ಕೊಟ್ಬಿಟ್ರು, ಹೋಗಿ ಖರೀದಿ ಹಾಕಿ ಬರ್ಬೋದು. ಈಗ ಏನಂತಾರ ಅವರು, ನಾವು ಖರೀದಿ ಹಾಕಿ ಕೊಡ್ತೀವಿ, ಕೋಟ್ಯಾನುಗಟ್ಟಲೆ ಬೆಲೆ ಮಾಡುವ ಜಮೀನನ್ನು ಕೊಡ್ತೀವಿ. ನಿಮ್ಗೆ ಯಾರು ಕೇಳ್ಯಾರ? ನಿಮ್ಗೆ ಕೇಳ್ಯಾರು?
ಯಾವ್ದಾರ ಪತ್ರಿಕೆಯಲ್ಲಿ ಮಾನ್ಯ ತಹಶೀಲ್ದಾರ್ ಆಗಲಿ ಜಿಲ್ಲಾಡಳಿತ ಆಗಲಿ ಯಾರು ಕೇಳ್ಯಾರ ದಾನಿಗಳು ಬಂದು 2 ಎಕರೆ ದಾನ ಕೊಡ್ರಿ ಅಂತ ಕೇಳ್ಯಾರೇನ್ರಿ? ಕೇಳಿಲ್ಲ. ಯಾವ ಪತ್ರಿಕೆಯಲ್ಲೂ ಯಾರು ಕೇಳಲ್ಲ. ನೀವೇ ದಾನ ಯಾರಿಗೂ ದಾನ ಅಂತ ಯಾರು ಅಂತಾರ ಒಬ್ರು ಕೇಳಬೇಕು, ಇನ್ನೊಬ್ರು ಕೊಟ್ಟಿರ್ಬೇಕು. ನೀವು ಕೊಟ್ಟಿರೋದು ದಾನ ಆಗ್ತದ? ದಾನ ಕೊಟ್ಟರಿ ಅಂತ ಹೇಳ್ತೀರಿ, ಹೆಸರು ಹೇಳ್ತೀರಿ. ಅದು ಯಾರು ಹೆಸರು ಹೇಳಿಕತ್ತೀರ ಸ್ವಲ್ಪ ಅವಲೋಕನ ಮಾಡ್ಕೊಡ್ರಿ. ಹೆಸರು ಹೇಳ್ತಕ್ಕಂಥವ್ರು ಯಾರು? ನೀವೇನು ಹೇಳಿಕತ್ತೀರಿ? ಪಕ್ಷಾತೀತವಾಗಿರಬೇಕು. ಅದರಲ್ಲಿ ಏನೋ ಸ್ವಾರ್ಥ ಇರಬಾರ್ದು. ನಿಮ್ಮ ಮನೆಯಾಗಿರೋರು ಹೆಸರೇ ನೀವು ಹೇಳಿಕತ್ತೀರಿ. ದಾನ ಕೊಟ್ಟರೆ ಕೋಟ್ಯಾಧಿಗಟ್ಟೆ. ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠಂ ವಂಶ ಪರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಂ ಆಗಿ ನೆಲೆಸಿರ್ತಾರೆ. ಜಾತಕ ದೋಷ, ಮಾಟಮಂತ್ರ ದೋಷಕ್ಕೆ ಪರಿಹಾರ, ವಾಕ್ಯಸಿದ್ಧಿ ಹಾಗೂ ಮಂತ್ರಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ. ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ? ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ. ಸ್ತ್ರೀಯರಿಗೆ ವಿಶೇಷ ಪರಿಹಾರ, ಮದುವೆ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸಂತಾನ ಫಲ, ಗಂಡ ಹೆಂಡತಿ ಕಲಹ, ಶತ್ರುಕಾಟ, ಹಣಕಾಸು, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ 100ಕ್ಕೆ 101ರಷ್ಟು ಪರಿಹಾರ ಶತಸಿದ್ಧ. ಖಾಯಂ ವಿಳಾಸ ಮಿಲನ ಮೆಡಿಕಲ್ ಹತ್ತಿರ, ಕಣ್ಣೂರ್ ಆಸ್ಪತ್ರೆ ಎದುರಿಗೆ, ಉಪ್ಪಾಲಿ ಬುರ್ಜ್ ರೋಡ್, ವಿಜಯಪುರ 9945600345 ಅಥವಾ 9845169345.